ಜನವರಿ 2ನೇ ತಾರೀಕು ಛತ್ತೀಸ್ಗಢನ ಬಸ್ತಾರ್ ಜಿಲ್ಲೆಯಲ್ಲಿ ಒಂದು ಕೊಲೆ ಆಗ್ತದೆ. ಈ ಕೊಲೆ ಪ್ರಕರಣ ಹೇಗಿದೆ ಅಂದರೆ ದೇಶವನ್ನು ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಈ ಕೊಲೆ ಎಷ್ಟು ಕ್ರೂರವಾಗಿತ್ತು ಅಂದರೆ ಪೋಸ್ಟ್ಮಾರ್ಟಮ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಅವರ 15 ವರ್ಷದ ವೃತ್ತಿ ಜೀವನದಲ್ಲಿ ಇಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿದ್ದನ್ನು ಯಾವತ್ತೂ ನೋಡಿಲ್ಲ ಅಂತ. ಅಸಲಿಗೆ ಯಾರು ಈ ಕೊಲೆಯಾದ ವ್ಯಕ್ತಿ, ಈ ಕೊಲೆ ಯಾಕಾಯಿತು, ಈ ಕೊಲೆಯ ಹಿಂದಿನ ಉದ್ದೇಶವೇನು, ಈ ಕೊಲೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಬಿಚ್ಚಿಡಲಿದ್ದೇವೆ. ನಾನು ಆರ್.ಕೆ. ಶ್ರೀಧರ್. ಮುಖೇಶ್ ಚಂದ್ರಾಕರ್ ಹತ್ಯೆಯಾದ ವ್ಯಕ್ತಿ, ಪತ್ರಕರ್ತ. ಮುಖೇಶ್ ಚಂದ್ರಾಕರ್ ಅವರ ಹತ್ಯೆ ಪ್ರಕರಣ ತಿಳಿಸ್ಕೊಡೋ ಮೊದಲು ಮುಖೇಶ್ ಚಂದ್ರಾಕರ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಒಂಚೂರು ಸಂಕ್ಷಿಪ್ತವಾಗಿ ತಿಳ್ಕೊಬೇಕಾಗ್ತದೆ. ಮುಖೇಶ್ ಚಂದ್ರಾಕರ್ ಅವರು ಛತ್ತೀಸ್ಗಢನ ಬಸ್ತಾರ್ ಜಿಲ್ಲೆಯ ಬಸಗುಡ್ನಲ್ಲಿ ಜನಿಸಿರ್ತಾರೆ. ಇವ್ರಿಗೆ ಒಬ್ಬ ಅಣ್ಣ ಕೂಡ ಇರ್ತಾನೆ. ಅವರ ಹೆಸರು ಯುಕೇಶ್ ಚಂದ್ರಾಕರ್ ಅಂತ. ಇನ್ನು ಮುಖೇಶ್ ಚಂದ್ರಾಕರ್ ಅವರು ಹುಟ್ಟಿ ಬೆಳೆದ ಜಾಗ ಹೇಗಿತ್ತು ಅಂದರೆ, ಒಂದು ಸಮಯದಲ್ಲಿ ಅಣ್ಣ ಯುಕೇಶ್ ಪೊಲೀಸ್ ಇಲಾಖೆಗೆ ಭರ್ತಿ ಆಗ್ತಾ ಇದ್ದಾನೆ ಅನ್ನುವಂತಹ ಸುದ್ದಿಯನ್ನು ನಕ್ಸಲರಿಗೆ ತಿಳಿತದೆ. ಸುದ್ದಿ ತಿಳಿಯುತ್ತಿದ್ದಂಥ ಈ ನಕ್ಸಲರು ಯುಕೇಶರನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿ ಜನತಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಆ ಊರಲ್ಲಿ ಪೊಲೀಸರ ಒಡನಾಟದಲ್ಲಿ ಯಾವುದೇ ವ್ಯಕ್ತಿ ಇರ್ತಾನೆ ಅನ್ನೋ ಸುದ್ದಿ ತಿಳಿದ್ರೇ ಒಂದು ತೀರಾ ಚಿತ್ರಹಿಂಸೆ ನೀಡೋದು ಇಲ್ಲ ಕೊಲೆ ಮಾಡಿ ಬಿಸಾಕೋದು ನಕ್ಸಲೀಯರು ಮಾಡ್ತಿದ್ರು. ಅಂತಹ ಜಾಗದಿಂದ ಯುಕೇಶ್ ಅವರನ್ನು ಕ್ಷೇಮವಾಗಿ ಕರೆದುಕೊಂಡು ಬಂದಿದ್ರು ಮುಖೇಶ್ ಅವರ ತಾಯಿ. ಈ ತಾಯಿಯ ಧೈರ್ಯವನ್ನು ನೋಡಿ ಬೆಳೆದ ಮಕ್ಕಳಲ್ಲೂ ಕೂಡ ಇದೇ ರೀತಿಯಾದಂತಹ ಧೈರ್ಯವೂ ಇತ್ತು. ಛತ್ತೀಸ್ಗಢನಲ್ಲಿ ನಕ್ಸಲೀಯರ ಪ್ರಭಾವ ಜಾಸ್ತಿನೇ ಇತ್ತು. ಇದನ್ನು ಹತ್ತಿಕ್ಕೋಕ್ಕೆ ಸರ್ಕಾರ ಮುಂದಾಗಿ ಸ್ಥಳೀಯರ ಸಹಕಾರನೂ ತೆಗೆದುಕೊಳ್ತದೆ. ಇದೇ ಸಮಯದಲ್ಲಿ ಸಲ್ವಾ ಜುಡುಮ್ ಅನ್ನುವಂತಹ ಆಂದೋಲನ ಕೂಡ ಶುರುವಾಗ್ತದೆ. ದಿನ ಕಳೆದಂತೆ ಈ ಸಲ್ವಾ ಜುಡಮ್ ಭ್ರಷ್ಟ ವ್ಯವಸ್ಥೆಯ ಜೊತೆಗೆ ಒಂದಾಗಿಬಿಡುತ್ತೆ. ಅದು 2005. ಸಲ್ವಾ ಜುಡುಮ್ ಜನಗಳ ಮೇಲೆ ದೌರ್ಜನ್ಯ, ಅತ್ಯಾಚಾರ ಮಾಡಲು ಮುಂದಾಗುತ್ತೆ. ಯಾರಾದರೂ ನಕ್ಸಲರಿಗೆ ಸಹಕಾರ ನೀಡಿದ್ರೆ ಸಲ್ವಾ ಜುಡುಮ್ನವರು ಬಂದು ಕೊಂದು ಹೋಗ್ತಿದ್ರು. ಇಲ್ವಾ, ಸಲ್ವಾ ಜುಡುಮ್ ಅವರಿಗೆ ಯಾರಾದರೂ ಸಹಕಾರ ನೀಡಿದ್ರೆ ನಕ್ಸಲರು ಬಂದು ಕೊಂದು ಹೋಗ್ತಿದ್ರು. ಅನಿವಾರ್ಯವಾಗಿ ಈ ಚಂದ್ರಾಕರ್ ಕುಟುಂಬ ಕೂಡ ಇದೇ ಸಲ್ವಾ ಜುಡುಮ್ ಕ್ಯಾಂಪಿನಲ್ಲಿ ಒಂದು ಸಮಯದಲ್ಲಿ ಇರ್ತದೆ. ಮುಖೇಶ್ ಅವರ ತಾಯಿ ಕ್ಯಾನ್ಸರಿಂದ ತೀರಿ ಹೋಗಿರ್ತಾರೆ. ತಂದೆ ತಾಯಿ ಇಲ್ಲದ ಮಕ್ಕಳು ಇಬ್ಬರು ಒಬ್ರಿಗೊಬ್ರು ಹೆಗಲಾಗಿ ನಿಂತು ಬಿಡ್ತಾರೆ. ಮುಖೇಶ್ ಅವರು ಮುಂಚೆ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಅವರ ಅಣ್ಣ ಯುಕೇಶ್ ಫ್ರೀಲ್ಯಾನ್ಸ್ ಜರ್ನಲಿಸಮ್ ಮಾಡ್ತಿದ್ರು. ಅಣ್ಣ ಯುಕೇಶ್ ಫ್ರೀಲ್ಯಾನ್ಸ್ ಜರ್ನಲಿಸಮ್ ಮಾಡಿದ್ದು ನೋಡಿದಂತಹ ಈ ತಮ್ಮ ಮುಖೇಶ್ ಅವನ ಮನಸ್ಸಲ್ಲೂ ಪತ್ರಕರ್ತನಾಗೋ ಆಸೆ ಹುಟ್ಕೊಳ್ಳುತ್ತೆ. ದಿನ ಕಳೆದಂತೆ ಅವರಿಗೂ ಪತ್ರಿಕೋದ್ಯಮ ಒಂದು ಪ್ಯಾಷನ್ ಆಗಿ ಪರಿವರ್ತನೆ ಆಗುತ್ತೆ. ಸ್ಥಳೀಯವಾಗಿ ಜನರ ಕಷ್ಟ ಸಮಸ್ಯೆಗಳ ಬಗ್ಗೆ ಮುಖೇಶ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಸಲ್ವಾ ಜುಡುಮ್ ನಾಯಕರಿಗೆ ಗುತ್ತಿಗೆದಾರರಾಗಿ ನೋಡಿದ್ದು ಕಮ್ಮಿ, ಅವರು ಮಾಡಿದ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಮುಖೇಶ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. 2021 ಏಪ್ರಿಲ್ 8ರಂದು ನಕ್ಸಲರು CRPFನ ಕೋಬ್ರಾ ಕಮಾಂಡೋ ರಾಕೇಶ್ವರ್ ಸಿಂಗ್ನ ಕಿಡ್ನ್ಯಾಪ್ ಮಾಡ್ತಾರೆ. ಇನ್ನು ಈ ನಕ್ಸಲರು ಇರುವ ಜಾಗಕ್ಕೆ ಹೋಗುವುದು ಅಂದರೆ ಮೃತ್ಯುವಿಗೆ ಆಹ್ವಾನ ನೀಡದಂತೆ ಅಂತ ಜಿಲ್ಲಾಡಳಿತ ನಂಬಿತ್ತು. ಆ ಸಮಯದಲ್ಲಿ ಹಿಂದು ಮುಂದೆ ನೋಡದೆ ಫೀಲ್ಡ್ಗಿಳಿದ ಇದೇ ಮುಖೇಶ್ ಚಂದ್ರಾಕರ್ ನಕ್ಸಲೀಯರ ಮಧ್ಯ ಹೋಗಿ CRPF ಕಮಾಂಡೋ ರಾಕೇಶ್ವರ್ ಸಿಂಗ್ ಅವರನ್ನು ಬಿಡಿಸ್ಕೊಂಡು ಬರ್ತಾರೆ. ಮುಖೇಶ್ ಅವರು ಸ್ಥಳೀಯ ಮಾಧ್ಯಮಗಳ ಜೊತೆ ಕೆಲಸ ಮಾಡ್ತಾ ನ್ಯೂಸ್ 18, NDTV ಅಂತಹ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೂ ಕೆಲಸ ಮಾಡ್ತಾ ಹೋಗ್ತಾರೆ. ಮುಂದೆ ಇವರೇ ಒಂದು ಬಸ್ತಾರ್ ಜಂಕ್ಷನ್ ಅನ್ನುವ ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡ್ತಾರೆ. ಮುಖೇಶ್ ಚಂದ್ರಾಕರ್ ಅವರಿಗೆ ಸ್ಥಳೀಯ ಕಾಮಗಾರಿಗಳಲ್ಲಿ ಆಗುವ ಅಕ್ರಮ ಮತ್ತೆ ಭ್ರಷ್ಟಾಚಾರದ ಬಗ್ಗೆ ಗೊತ್ತಿತ್ತು. ಅದನ್ನ ಯಥಾವತ್ತಾಗಿ ಭಯವಿಲ್ಲದ ವರದಿಯನ್ನ ಕೂಡ ಮಾಡ್ತಾ ಇದ್ರು. ಈ ವರದಿಯ ಬೆನ್ನಲ್ಲೇ ಸಮಸ್ಯೆಯನ್ನ ಜಿಲ್ಲಾಡಳಿತ ಕೂಡ ಗಂಭೀರವಾಗಿ ತೆಗೆದುಕೊಳ್ಳಲು ಶುರು ಮಾಡ್ತು. ಇದರಿಂದ ಗುತ್ತಿಗೆದಾರರಿಗೆ ನಷ್ಟ ಆಗಕ್ಕೆ ಶುರುವಾಯಿತು. ಅಲ್ಲಿಂದ ಮುಖೇಶ್ ಅವರಿಗೆ ಹಲವು ಬೆದರಿಕೆ ಕರೆಗಳು ಬರಲು ಶುರುವಾದವು. ಇವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಮುಖೇಶ್ ತಮ್ಮ ಕೆಲಸವನ್ನ ಮಾಡ್ತಾ ಹೋದ್ರು. ಕಾಮಗಾರಿಗಳಲ್ಲಿ ನಡೀತಾ ಇದ್ದಂಥ ಅಕ್ರಮ ಮತ್ತು ಭ್ರಷ್ಟಾಚಾರನ ಎಕ್ಸ್ಪೋಸ್ ಮಾಡ್ತಾ ಹೋದ್ರು. ಡಿಸೆಂಬರ್ 25, 2024 NDTV ಛತ್ತೀಸ್ಗಢನ ಚಾನಲ್ಗಾಗಿ ಒಂದು ಕಾಮಗಾರಿಯಲ್ಲಿ ನಡೆದ ಅಕ್ರಮ ಹಾಗೂ ಭ್ರಷ್ಟಾಚಾರದ ಬಗ್ಗೆ NDTV ಕ್ಯಾಮ್ರಾಮನ್ ನೀಲೇಶ್ ವರದಿ ಮಾಡಲು ಮುಂದಾಗ್ತಾರೆ. ಛತ್ತೀಸ್ಗಢನ ಬಿಜಾಪುರ್ ಗಂಗ್ಳೂರಿನಿಂದ ನಿಲಾಸರ್ವರೆಗೂ
ನಡೆಯುತ್ತಿರುವ ರಸ್ತೆ ಕಾಮಗಾರಿಯಲ್ಲಿ ಭಾರಿ ಅಕ್ರಮ ನಡೆದಿದೆ. 52 ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಬೇಕಾಗಿತ್ತು. ಆ ರಸ್ತೆಗೆ 52 ಕೋಟಿ ರೂಪಾಯಿ ವೆಚ್ಚ ಆಲ್ರೆಡಿ ಬಿಡುಗಡೆ ಆಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಗುತ್ತಿಗೆದಾರ ಏಕಾಏಕಿ 120 ಕೋಟಿ ರೂಪಾಯಿಗೆ ಗುತ್ತಿಗೆಯ ಮೊತ್ತವನ್ನ ಹೆಚ್ಚಿಸಿಕೊಳ್ತಾನೆ. ಇನ್ನ ಈ ಕಾಮಗಾರಿಯಲ್ಲಿ ಎಷ್ಟರ ಮಟ್ಟಿಗೆ ಹಣ ನುಂಗೋ ಕೆಲಸ ಆಗಿತ್ತು ಅಂದ್ರೆ 120 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಇನ್ನೂ ಶುರುವಾಗಿತ್ತಷ್ಟೇ. ಕೇವಲ 1 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಿದ್ರು. ಅದರಲ್ಲಿ ಬರೋಬ್ಬರಿ 35 ರಸ್ತೆ ಗುಂಡಿಗಳು ಸಿಗ್ತದೆ. ಬರೀ ವರದಿ ಮಾಡಿ ಸುಮ್ಮನಾದ್ರೆ ಆಯ್ತು ಅನ್ನುವಂತಹ ಉದ್ದೇಶ ಮುಖೇಶ್ ಅವ್ರದ್ದು ಆಗಿರಲಿಲ್ಲ. ಇದೊಂದು ಕ್ಯಾಂಪೇನ್ ತರ ತೆಗೆದುಕೊಂಡ್ರು. ಮುಖೇಶ್ ಅವರು ಮಾಡಿದ ಈ ವರದಿ ಯಾವಾಗ ಆಚೆ ಬಂತೋ ಆಗ ಛತ್ತೀಸ್ಗಢನ ಸರ್ಕಾರ ಎಚ್ಚೆತ್ತು ಈ ಕಾಮಗಾರಿಯಲ್ಲಿ ಆದ ಅಕ್ರಮವನ್ನ ತನಿಖೆ ಮಾಡಲಿಕ್ಕೆ ಅಂತ ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ತದೆ. ಇನ್ನು ಈ ಕಾಮಗಾರಿಯನ್ನ ಗುತ್ತಿಗೆ ಪಡೆದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮುಖೇಶ್ ಚಂದ್ರಾಕರ್ ಸೋದರ ಸಂಬಂಧಿ ಸುರೇಶ್ ಚಂದ್ರಾಕರ್. 10ನೇ ತರಗತಿಯನ್ನು ಪಾಸ್ ಆಗದ ಈ ವ್ಯಕ್ತಿ ವ್ಯವಸ್ಥೆಯಲ್ಲಿ ಇರುವ ಲೂಪ್ ಹೋಲ್ಸ್ಗಳನ್ನ ಬಳಸಿಕೊಂಡು ಗುತ್ತಿಗೆದಾರ ಆಗೋದ್ರ ಜೊತೆಗೆ ಕೋಟಿ ಗಟ್ಟಲೆ ಕೊಳ್ಳೆ ಹೊಡೆಯೋಕೆ ಅಕ್ರಮ ಮಾಡೋಕ್ಕೆ ಮುಂದಾಗಿರ್ತಾನೆ. ಹೀಗೆ ಅಕ್ರಮದಿಂದ ಗಳಿಸಿದ ಹಣದಿಂದ 2021ರಲ್ಲಿ ತನ್ನ ಮದುವೆಯಲ್ಲಿ 10 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿರ್ತಾನೆ. ಮದುವೆಗೆ ಎಷ್ಟು ಅದ್ದೂರಿಯಾಗಿ ಮಾಡ್ಕೊಂಡಿರ್ತಾನೆ ಅಂದರೆ ಹೆಣ್ಣಿಗೆ ಮದುವೆ ಮನೆಗೆ ಬರಲು ಒಂದು ಹೆಲಿಕಾಪ್ಟರ್ ಹಾಗೂ ಒಂದು BMW ಕಾರನ್ನ ನಿಲ್ಲಿಸಿರ್ತಾನೆ. ಛತ್ತೀಸ್ಗಢನ ಬಿಜಾಪುರ್ ಜಿಲ್ಲೆಯಂತಹ ಪ್ರದೇಶದಲ್ಲಿ ಜನ ಒಂದು ಹೊತ್ತು ಊಟಕ್ಕೆ ಸಿಕ್ಕರೆ ಸಿಕ್ತು, ಇನ್ನೊಂದು ಹೊತ್ತಿಗೆ ಒದ್ದಾಡ್ತಾ ಇರುವಂತಹ ವ್ಯವಸ್ಥೆಯಲ್ಲಿ ಈ ವ್ಯಕ್ತಿ ಬರೋಬ್ಬರಿ 10 ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಮದುವೆಯನ್ನು ಮಾಡ್ಕೊಳ್ತಾನೆ. ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸುರೇಶ್ ಚಂದ್ರಾಕರ್ಗೆ ಒಳ್ಳೆ ಸಂಬಂಧ ಕೂಡ ಇರ್ತದೆ. ಇದೇ ಸಂಬಂಧವನ್ನು ಬಳಸಿಕೊಂಡು ಇವನು ಕೋಟಿಗಟ್ಟಲೆ ಅಕ್ರಮ ಭ್ರಷ್ಟಾಚಾರ ಮಾಡಲು ಮುಂದಾಗಿರ್ತಾನೆ. ಆದರೆ ಮುಖೇಶ್ ಚಂದ್ರಾಕರ್ ಮಾಡಿದ ವರದಿಯಿಂದ ಈ ಸುರೇಶ್ ಚಂದ್ರಾಕರ್ ಮಾಡಿದ ಅಕ್ರಮದ ಬಗ್ಗೆ ಜನರಿಗೆ ಗೊತ್ತಾಗುತ್ತೆ. ಮುಖೇಶ್ ಚಂದ್ರಾಕರ್ ಸೋದರ ಸಂಬಂಧಿಯಾಗಿದ್ರು ವರದಿ ಮಾಡದ್ನಲ್ಲ ಅನ್ನುವ ಕೋಪ ಸುರೇಶ್ ಚಂದ್ರಾಕರ್ಗೆ ಇರ್ತದೆ. ಇನ್ನ ಈ ಸುರೇಶ್ ಚಂದ್ರಾಕರ್ ತನ್ನ ಮೇಲೆ ಬಂದ ಆರೋಪವನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಜನವರಿ 1ನೇ ತಾರೀಕು ದುಡ್ಡು ಕೊಟ್ಟು ಛತ್ತೀಸ್ಗಢನ ರೈಸಿಂಗ್ ಸ್ಟಾರ್ ಅಂತ ನ್ಯೂಸ್ ಪೇಪರ್ನಲ್ಲಿ ತನ್ನ ಬಗ್ಗೆ ತಾನೊಬ್ಬ ಸಮಾಜ ಸೇವಕ, ಪ್ರಾಮಾಣಿಕ, ಅವನು ಹೇಗೆ ಜನಸೇವೆಯನ್ನ ಮಾಡ್ತಾ ಇದ್ದಾನೆ, ಹೇಗೆ ಜನರೊಂದಿಗೆ ಬೆರೆತು ಅವನು ಬದುಕ್ತಾ ಇದ್ದಾನೆ, ಅವನನ್ನ ಹಾಡಿ ಹೊಗಳಿ ಬರೆದಿರತಕ್ಕಂತಹ ಆರ್ಟಿಕಲ್ ಇದಾಗಿರ್ತದೆ. ಇವನು ದುಡ್ಡು ಕೊಟ್ಟು ಇದನ್ನ ಪಬ್ಲಿಷ್ ಮಾಡಿಸಿರ್ತಾನೆ. ಆದ್ರೆ ಇದು ಯಾವುದು ಸುರೇಶ್ ಚಂದ್ರಾಕರ್ಗೆ ಕೈ ಹಿಡಿಯಲ್ಲ. ಇನ್ನು ಮುಖೇಶ್ ಚಂದ್ರಾಕರ್ನಿಂದ ತನ್ನ ಕೆಲಸವೆಲ್ಲ ಹಾಳಾಯ್ತಲ್ಲ ಅಂತ ಯೋಚನೆ ಮಾಡಿ ಹೊಸ ವರ್ಷದ ಆಚರಣೆಗೆ ಮುಖೇಶ್ ಚಂದ್ರಾಕರ್ಗೆ ಈ ಸುರೇಶ್ ಚಂದ್ರಾಕರ್ ಕಾಲ್ ಮಾಡಿ ಬರಲು ಹೇಳ್ತಾನೆ. ಹೊಸ ವರ್ಷವನ್ನ ನಾವು ಜೊತೆಗೆ ಆಚರಿಸೋಣ ಅಂತ ಆಹ್ವಾನವನ್ನ ನೀಡ್ತಾನೆ. ಅವತ್ತು ಮುಖೇಶ್ ಚಂದ್ರಾಕರ್ ಬ್ಯುಸಿ ಇರುವ ಕಾರಣ ಸುರೇಶ್ ಹತ್ರ ಹೋಗಲ್ಲ. ಮರುದಿನ ಮತ್ತೆ ಸುರೇಶ್ ಮುಖೇಶ್ ಅವ್ರಿಗೆ ಕಾಲ್ ಮಾಡಿ ಸಂಜೆ ಊಟಕ್ಕಾದ್ರೂ ಬಾರಪ್ಪ ಅಂತ ಕರೀತಾನೆ. ಸರಿ ಅಂತ ಅವತ್ತು ಸಂಜೆ ಮುಖೇಶ್ ಸುರೇಶ್ ಅವರ ಫಾರ್ಮ್ ಹೌಸ್ಗೆ ಹೋಗ್ತಾರೆ. ಅಲ್ಲಿ ಹೋಗೋವರೆಗೂ ಮುಖೇಶ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಅವರ ಹತ್ಯೆಗೆ, ಒಂದು ಕೊಲೆಗೆ ಸಂಚನ್ನ ರೂಪಿಸಿ ಕಾದು ಕುಳಿತಿದ್ದಾರೆ ಅಂತ. ಮುಖೇಶ್ ಸುರೇಶ್ ಅವರ ಫಾರ್ಮ್ ಹೌಸ್ಗೆ ಹೋಗ್ತಾರೆ. ಅಲ್ಲಿ ರಿತೇಶ್ ಹಾಗೂ ಫಾರ್ಮ್ ಹೌಸ್ ಅನ್ನ ನೋಡಿಕೊಳ್ತಾ ಇದ್ದಂತಹ ಮಹೇಂದ್ರ ರಾಮ್ ಟೇಕೆ ಇಬ್ಬರು ಮುಖೇಶ್ ಜೊತೆಗೆ ಮಾತಾಡ್ತಾ ಸಡನ್ ಆಗಿ ಬಂದು ಕಬ್ಬಿಣದ ರಾಡಿನಿಂದ ಮುಖೇಶ್ ಅವರ ತಲೆಗೆ ಹೊಡಿತಾರೆ. ಮುಖೇಶ್ ಅವರು ಕೂಡ ಇವ್ರ ಜೊತೆಗೆ ಸೆಣಸಾಡಕ್ಕೆ ಮುಂದಾಗ್ತಾರೆ. ಈ ಸಮಯದಲ್ಲಿ ಕಬ್ಬಿಣದ ರಾಡಿನಿಂದ ಬಿದ್ದ ಏಟು ತೀವ್ರವಾಗಿರ್ತದೆ. ಮುಖೇಶ್ ಅವರು ಹೋರಾಡ್ತಾ ಇರುವ ಸಮಯದಲ್ಲೇ ಅವರ ಕೈ ಕೂಡ ಮುರಿದು ಹೋಗುತ್ತೆ. ಅಲ್ಲಿ ರಿತೇಶ್ ಹಾಗೂ ಮಹೇಂದ್ರ ಇಬ್ಬರೂ ಸೇರಿ ಕಬ್ಬಿಣದ ರಾಡಿನಿಂದ ನಿರಂತರವಾಗಿ ಮುಖೇಶ್ ಅವರಿಗೆ 15 ಬಾರಿ ತಲೆಗೆ ಹೊಡಿತಾರೆ. ಅಲ್ಲಿಗೆ ಮುಖೇಶ್ ಅವರ ಪ್ರಾಣ ಹಾರಿ ಹೋಗುತ್ತೆ. ಇದೆಲ್ಲವೂ ಮೊದಲೇ ಸುರೇಶ್ ಚಂದ್ರಾಕರ್ ಪ್ಲಾನ್ ಮಾಡಿ ಕೂತಿರೋದ್ರಿಂದ ಅವತ್ತು ಫಾರ್ಮ್ ಹೌಸ್ನಲ್ಲಿ ಸುರೇಶ್ ಚಂದ್ರಾಕರ್ ಇರಲೇ ಇಲ್ಲ. ಆದರೆ ಈ ಕೊಲೆ ಮಾಡಲು ಪ್ಲಾನ್ ಸಂಪೂರ್ಣವಾಗಿ ಅವನದೇ ಆಗಿತ್ತು. ಸುರೇಶ್ ಚಂದ್ರಾಕರ್ ತಮ್ಮ ದಿನೇಶ್ ಚಂದ್ರಾಕರ್ ಫಾರ್ಮ್ ಹೌಸ್ಗೆ ಬರ್ತಾನೆ. ಅಲ್ಲೊಂದು ಸೆಪ್ಟಿಕ್ ಟ್ಯಾಂಕ್ ಅನ್ನ ನಿರ್ಮಿಸ್ತಾನೆ. ಅದರಲ್ಲಿ ಮುಖೇಶ್ ಅವರ ಮೃತದೇಹವನ್ನ ಹೂತಾಕ್ಬಿಡ್ತಾರೆ. ಫಾರ್ಮ್ ಹೌಸ್ನಿಂದ ಜಗ್ಲಾಪುರ್ಗೆ ಅಂದ್ರೆ ಸುರೇಶ್ ಇದ್ದಂತಹ ಜಾಗಕ್ಕೆ ರಿತೇಶ್, ಮಹೇಂದ್ರ ಹಾಗೂ ದಿನೇಶ್ ಚಂದ್ರಾಕರ್ ಈ 3 ಜನ ಹೋಗಿ ಸುರೇಶ್ ಚಂದ್ರಾಕರ್ಗೆ ಭೇಟಿ ಆಗ್ತಾರೆ. ಇನ್ನು ದಿನೇಶ್ ಚಂದ್ರಾಕರ್ಗೆ ಅಣ್ಣ ಸುರೇಶ್ ಚಂದ್ರಾಕರ್ ಒಂದು ಕೆಲಸವನ್ನ ಹೇಳ್ತಾನೆ. ಅದು ಏನಂದ್ರೆ, ಈಗ ಇವರೇನು ಸೆಪ್ಟಿಕ್ ಟ್ಯಾಂಕ್ ನಲ್ಲಿ ಮೃತದೇಹವನ್ನ ಹೂತಾಕ್ ಬಂದಿದ್ದಾರೆ, ಅದು ವಾಸನೆ ಆಚೆ ಬರಬಾರ್ದು, ಹಾಗಾಗಿ
ಕಾಂಕ್ರೀಟ್ನ ಹಾಕಿ ಮುಚ್ಚಿಬಿಡಿ, ಬೆಳಿಗ್ಗೆ ಬೇಗ ಎದ್ದು ಹೋಗಿ ಈ ಕೆಲಸನ ಮಾಡು ಅಂತ ಹೇಳಿರ್ತಾನೆ. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಹೋಗಿ ದಿನೇಶ್ ಚಂದ್ರಾಕರ್ ಏನು ಮಾಡ್ತಾನೆ, ಆ ಸೆಪ್ಟಿಕ್ ಟ್ಯಾಂಕ್ ಮೇಲೆ ಕಾಂಕ್ರೀಟನ್ನು ಹಾಕಿ ಮುಚ್ಚಿಬಿಡ್ತಾನೆ. ಮುಖೇಶ್ ಚಂದ್ರಾಕರ್ ಒಂದು ವೇಳೆ ಕಾಣೆಯಾದರೆ ಸುರೇಶ್ನ ಮೇಲೆ ಅನುಮಾನ ಬರುತ್ತೆ. ಅಲ್ಲಿಗೆ ಇವನ್ನ ಹುಡುಕೊಂಡು ಪೊಲೀಸರು ಕೂಡ ಬರ್ತಾರೆ ಅನ್ನುವಂತಹದ್ದು ಮೊದಲೇ ಈ ಸುರೇಶು ಊಹಿಸಿಬಿಟ್ಟಿದ್ದ. ರಿತೇಶ್ಗೆ ತನ್ನ ಬಳಿ ಇರುವ ಥಾರ್ ಕಾರಿನ ನಂಬರ್ ಪ್ಲೇಟ್ ಬದಲಾಯಿಸಿಕೊಂಡು ದೆಹಲಿಯತ್ತ ಹೋಗಲು ರಾಯ್ಪುರ್ಗೆ ಕಳಿಸ್ಬಿಡ್ತಾನೆ. ಯಾಕಂದ್ರೆ ರಿತೇಶ್ ಅವಾಗವಾಗ ದೆಹಲಿಗೆ ಹೋಗಿ ಬರ್ತಾ ಇದ್ದ, ಹಾಗಾಗಿ ಯಾರಿಗೂ ಅನುಮಾನ ಬರಲ್ಲ ಅಂತ. ಇನ್ನ ಇತ್ತ ದಿನೇಶ್ ಚಂದ್ರಾಕರ್ ಹಾಗೂ ಮಹೇಂದ್ರ ಇಬ್ರು ಬಿಜಾಪುರ ಜಿಲ್ಲೆಯಲ್ಲೇ ಉಳ್ಕೊಳ್ತಾರೆ. ಇನ್ನ ಈ ಸುರೇಶ್ ಕೊಲೆ ಪ್ರಕರಣ ತನ್ನ ಮೇಲೆ ಬಂದ್ರೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋಕೆ ಯೋಚನೆ ಮಾಡ್ತಾ ಒಂದಿಷ್ಟು ಸಾಕ್ಷಿಗಳನ್ನ ರೆಡಿ ಮಾಡ್ತಾನೆ. ಅದೇನಂದ್ರೆ ಹೈದರಾಬಾದ್ನಲ್ಲಿ ಅವನ ಜೊತೆಗಿದ್ದ ಸ್ನೇಹಿತ ಒಬ್ಬ ಅಡ್ಮಿಟ್ ಆಗಿರ್ತಾನೆ. ಅವನ ನೋಡಕ್ಕೆ ನಾನು ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯಾ ಅಂತ ಹೇಳ್ಬಿಟ್ಟು ಜೊತೆಗಿರುವ ಇನ್ನೊಂದಿಷ್ಟು ಸ್ನೇಹಿತರಿಗೆ ಫೋನ್ ಮಾಡುತ್ತಾನೆ. ಅಲ್ಲಿಗೆ ಈ ಸುರೇಶ್ ಕೊಲೆ ನಡೆಯೋ ಸಮಯದಲ್ಲಿ ಇವನು ಫಾರ್ಮ್ ಹೌಸ್ನಲ್ಲಿ ಅಲ್ಲ, ಆ ಊರಲ್ಲೇ ಇರಲಿಲ್ಲ ಅಂತ ತೋರಿಸ್ಕೋಬೇಕು ಅನ್ನುವಂತಹ ವಿಚಾರ ಈ ವ್ಯಕ್ತಿದಾಗಿರ್ತದೆ. 3ನೇ ತಾರೀಕು ಜನವರಿ 2025 ಮುಖೇಶ್ ಅವರ ಮೃತದೇಹ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಸಿಗ್ತದೆ. ಈ ಮೃತದೇಹ ಸಿಕ್ಕಿದ ಮೇಲೆ ಪೊಲೀಸರು ಬಿಜಾಪುರದಲ್ಲಿ ಇದ್ದ ದಿನೇಶ್ ಹಾಗೂ ಮಹೇಂದ್ರನನ್ನ ಬಂಧಿಸ್ತಾರೆ. ಇನ್ನು ದೆಹಲಿಯತ್ತ ಸಾಗಬೇಕಾದಂತಹ ಈ ರಿತೇಶ್ನನ್ನ ರಾಯ್ಪುರಲ್ಲಿ ಬಂಧಿಸ್ತಾರೆ. ಸುರೇಶ್ ತನ್ನ ಡ್ರೈವರ್ ಮನೆಯಲ್ಲಿ ಹೈದರಾಬಾದ್ನಲ್ಲಿ ಸಿಕ್ಕಾಕಿಕೊಳ್ತಾನೆ. ಅಲ್ಲಿಗೆ ಪೊಲೀಸರು ಅವನನ್ನು ಕೂಡ ಬಂಧಿಸ್ತಾರೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಏನಿದೆ ಅಂದರೆ, ಯಾವ ಫಾರ್ಮ್ ಹೌಸ್ನಲ್ಲಿ ಮುಖೇಶ್ ಅವರ ಹತ್ಯೆ ಆಗಿತ್ತು ಆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡೋರಿಗೆ ಅಂತ ಒಂದಿಷ್ಟು ರೂಮ್ಗಳನ್ನು ಮಾಡಿಡಲಾಗಿದೆ. ಇನ್ನು ಮುಖೇಶ್ ಚಂದ್ರಾಕರ್ ಅವರ ಕೊಲೆ ನಡೆದ ದಿನ ಆವತ್ತು ಕೆಲಸ ಮಾಡೋರು ಯಾರೂ ಇರಲಿಲ್ವಾ, ಆ ಕೊಲೆಯನ್ನು ಯಾರೂ ನೋಡಲಿಲ್ವಾ ಅನ್ನುವಂತಹ ಪ್ರಶ್ನೆ ಹುಡ್ತದೆ. ಇನ್ನು ಇದಕ್ಕೂ ಮುಂದುವರೆದು ನೋಡೋದಾದರೆ, ಈಗ ಏನು ಈ ಸೆಪ್ಟಿಕ್ ಟ್ಯಾಂಕ್ ಮೇಲೆ ಕಾಂಕ್ರೀಟನ್ನು ಹಾಕಿದ್ರಲ್ಲ, ಹಾಕುವಾಗ ಆ ಕೆಲಸಗಾರರು ಯಾರೂ ಕೂಡ ಮುಖೇಶ್ ಅವರ ಮೃತದೇಹವನ್ನು ನೋಡಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತದೆ. ಪೊಲೀಸರು ಸದ್ಯ ಈ ಆ್ಯಂಗಲ್ನಲ್ಲೂ ತನಿಖೆಯನ್ನು ಮಾಡಬೇಕಾಗಿದೆ. ಸುರೇಶ್ ಚಂದ್ರಾಕರ್ ದುಡ್ಡಿರುವ ವ್ಯಕ್ತಿ ಹಾಗೂ ತನ್ನ ಇನ್ಫ್ಲೂಯೆನ್ಸ್ನ ಬಳಸ್ಕೊಂಡು ಪ್ರಕರಣವನ್ನು ತಿರುಚುವಂತಹ ಎಲ್ಲ ಪ್ರಯತ್ನಗಳು ಮಾಡಬಹುದು. ಸದ್ಯ ರಿತೇಶ್ಗೆ ಮಾತ್ರ ಪ್ರಮುಖ ಆರೋಪಿಯನ್ನಾಗಿ ಮಾಡಲಾಗಿದೆ. ಇನ್ನು ದಿನೇಶ್ ಹಾಗೂ ಸುರೇಶ್ಗೆ ಪ್ರಮುಖ ಆರೋಪಿಯನ್ನಾಗಿ ಪೊಲೀಸರು ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ಸುಮಾರು ಈ ತರಹ ಮುಖೇಶರನ್ನು ಕಳೆದುಕೊಂಡಿರ್ತೇವೆ. ಇಂತಹ ಪ್ರಕರಣಗಳು ಆಚೆ ಬರದಂತೆ ಹಣ ಕೊಟ್ಟು ಈ ಭ್ರಷ್ಟ ವ್ಯವಸ್ಥೆಯನ್ನು ಖರೀದಿಸಲಾಗ್ತದೆ. ಸುರೇಶ್ನಂತಹ ದುಡ್ಡಿರುವ ವ್ಯಕ್ತಿಗಳಿಗೆ ಛತ್ತೀಸ್ಗಢನ ರೈಸಿಂಗ್ ಸ್ಟಾರ್ ಎಂದು ಆರ್ಟಿಕಲ್ ದುಡ್ಡು ಕೊಟ್ಟು ಬರ್ಸ್ಕೊಂಡು ಪಬ್ಲಿಷ್ ಮಾಡಿಸೋದು ತುಂಬ ಸುಲಭದ ಕೆಲಸ. ಆದರೆ ಜನರ ಕಷ್ಟ, ಅವರ ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಕೇಂದ್ರದಲ್ಲಿ ಕೂತ್ಕೊಂಡು ಸುದ್ದಿ ಮಾಡೋ ವರದಿಗಾರರಿಗೆ ಈ ಮುಖೇಶ್ ಅವರ ಸಾವು ನಿದ್ದೆಗೆಡಿಸಿದೆ ಅಂದರೂ ತಪ್ಪಾಗಲಾರದು. ಇಂತಹ ಭ್ರಷ್ಟ ವ್ಯವಸ್ಥೆಯನ್ನು ಎದುರು ಹಾಕ್ಕೊಂಡು ನಿಂತು ಯಾವೆಲ್ಲ ಪತ್ರಕರ್ತರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಸ್ಥಳೀಯವಾಗಿ ನಿಮ್ಗಳ ಬೆಂಬಲ ಕೂಡ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಹಾಗಾಗಿ ಹಾಳಾದ ವ್ಯವಸ್ಥೆಯ ವಿರುದ್ಧ ಜನರ ಧ್ವನಿಯಾಗಿ ಸದಾ ವೃತ್ತಿಪರತೆಯನ್ನು ಕಾಪಾಡಿಕೊಂಡು ಸುದ್ದಿಗಳನ್ನು ಜನರ ಮುಂದೆ ಇಡುತ್ತಾ ಈ ಜೇನುಗಿರಿ ದಿನಪತ್ರಿಕೆ ನಿಮ್ಮ ಮುಂದೆ ಬಂದಿದೆ. ಹಾರ್ಡ್ ಕಾಪಿ ಪ್ರತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ಅಥವಾ ಕರೆ ಮಾಡಿ ಹಾರ್ಡ್ ಕಾಪಿ ಪ್ರತಿಯನ್ನು ಕೇಳಬಹುದು. ಇನ್ನು ಸಾಫ್ಟ್ ಕಾಪಿ ಪಡೆಯೋಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗಬಹುದು. ಮತ್ತು ನಮ್ಮನ್ನು ಬೆಂಬಲಿಸಲು ಈಗಲೇ ಜೇನುಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ಸೂಚಿಸಬಹುದು. ನಿಮ್ಮ ಬೆಂಬಲ ನಮಗೆ ಅತ್ಯಗತ್ಯವಾಗಿದೆ. ಧನ್ಯವಾದಗಳು.